ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬಿಗ್ ಬಾಸ್ನ ಸ್ಪರ್ಧೆಯಾಗಿದ್ದಂತಹ ರಾಶಿಕಾ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ರಾಶಿಕಾ ಅವರೇ ನಮಸ್ತೆ. ಸರ್ ಹಾಯ್, ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಸೂಪರ್. ಬಿಗ್ ಬಾಸ್ನಿಂದ ಹೊರಗೆ ಬಂದಮೇಲೆ ಹೇಗಿದೆ ಕ್ರೇಜು, ಕ್ರೌಡ್ ಎಲ್ಲ ನೋಡಿ? ತುಂಬಾ ಖುಷಿ ಆಯ್ತು, ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಪ್ರೀತಿ ಸಿಗ್ತಿದೆ, ಸಪೋರ್ಟ್ ಸಿಗ್ತಾ ಇದೆ. ತುಂಬಾ ಖುಷಿ ಆಯ್ತು ಸರ್. ಇವತ್ತು ಗ್ರ್ಯಾಂಡ್ ಫಿನಾಲೆ, ಕಿಚ್ಚ ಸುದೀಪ್ ಅವರು ಯಾರ ಕೈ ಮೇಲೆತ್ತಬಹುದು? ಐ ಥಿಂಕ್ ಗಿಲ್ಲಿ ಅನ್ಸುತ್ತೆ. ನಾವು ನೋಡ್ಬೇಕು, ಎಕ್ಸೈಟ್ ಆಗಿದೀವಿ ಯಾರು ವಿನ್ ಆಗ್ತಾರೆ ಅಂತ. ನಿಮ್ಮ ಪ್ರಕಾರ ಗಿಲ್ಲಿ ಅವರಾ? ಹೌದು. ಯಾಕೆ? ಅಶ್ವಿನಿ ಗೌಡ ಅವರು ಚೆನ್ನಾಗಿ ಆಡ್ತಿದ್ದಾರೆ ಇತ್ತೀಚೆಗಂತೂ. ತುಂಬಾ 2.0 ವರ್ಷನ್ ತುಂಬಾ ಇಷ್ಟ ಆಗಿದ್ದು ಜನರಿಗೆ. ಇಲ್ಲ, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಎಲ್ಲೋ ಆಚೆ ಬಂದಾದ್ಮೇಲೆ ನೋಡಿ ಗಿಲ್ಲಿಗಿರ ಫ್ಯಾನ್ಸ್ ಒಂದ್ ಕ್ರೇಜ್ ನೋಡಿ ಎಲ್ಲೋ ಗಿಲ್ಲಿ ಗೆಲ್ಬಹುದು ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಈಗ ನೀವು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಆ ಪ್ರೋಗ್ರಾಮ್ನ ನೀವು ಭಾಗವಹಿಸೋದಕ್ಕೂ ಮನೆಯಿಂದ ಹೊರಗೆ ಬಂದ್ಮೇಲೆ ಬಿಗ್ ಬಾಸ್ ನೋಡೋದಕ್ಕೂ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ಬಿಗ್ ಬಾಸ್ ಮನೇಲಿ ನಮ್ಗೆ ನಾವ್ ಹೇಗ್ ಹೋಗಿರ್ತೀವಿ, ಒಂದ್ ಬ್ಲಾಂಕ್ ಆಗಿ ಹೋಗಿರ್ತೀವಿ, ಆಟ ಆಡ್ತಾ ಇರ್ತೀವಿ. ನಾವು ಅಲ್ಲಿ ಏನ್ ಟಾಸ್ಕ್ ಕೊಡ್ತಿರ್ತಾರೆ, ಮಾಡ್ತಿರ್ತೀವಿ. ಆಚೆ ಕಡೆ ಏನ್ ನಡೀತಿದೆ ಅನ್ನೋ ನಮ್ಗೆ ಐಡಿಯಾನೇ ಇರಲ್ಲ. ಈ ತರ ಎಲ್ಲ ಆಗಿರತ್ತಾ? ನಾವಿಲ್ಲ ಹತ್ರ ಆಚೆ ಕಡೆ ಹತ್ತಿರ್ತಾರೆ, ಇಲ್ಲ ನಾವಲ್ಲೇನೋ ಒಂದ್ ಖುಷಿ ಆಯ್ತು, ಇಲ್ಲ ನಾವೇನೋ ಟಾಸ್ಕ್ ವಿನ್ ಆಯ್ತು ಅಂದ್ರೆ ಇಲ್ಲಿ ನಮ್ ಖುಷಿ ಪಡ್ತಿರ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ಎಷ್ಟು ಆಡಿಯನ್ಸ್ ನಮಗ್ ಕನೆಕ್ಟ್ ಆಗಿದ್ದಾರೆ ಅನ್ನೋದ್ ಗೊತ್ತಾಯ್ತು. ಎಷ್ಟು ಸಪೋರ್ಟ್ ಕೊಡ್ತಿದ್ದಾರೆ ನಮಗೆ. ಬಿಕಾಸ್ ನಾವೆಲ್ಲ ಯಾರು ಒಂದಷ್ಟು ಜನ ನಾವೆಲ್ಲ ಹೊಸೊಬ್ರು. ಇವಾಗ ನಾವು ಬಿಗ್ ಬಾಸ್ ನ ಇಂಟ್ರೊಡ್ಯೂಸ್ ಆಗಿದೀವಿ. ನಾವ್ ಯಾರು ಅನ್ನೋದು ಅಷ್ಟು ಗೊತ್ತಿರಲ್ಲ. ಬಟ್ ನಮ್ಮನ್ನ ಅಷ್ಟು ಇಷ್ಟಪಟ್ಟು ಪ್ರತಿ ವಾರ ಓಟ್ ಆಗ್ತಿದ್ದಾರೆ ಅಂದ್ರೆ ನಮ್ಗೆ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಯ್ತು ನಂಗೆ. ಈಗ 37 ಕೋಟಿಗೂ ಹೆಚ್ಚು ಓಟು ಗೆಲ್ಲುವ ಸ್ಪರ್ಧೆಗೆ ಬಂದು ಬಿದ್ದಿರುವಂತಹದ್ದು. ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರ ಅಂತ ಹೇಳಿ ಈ ಪ್ರಮಾಣದಲ್ಲಿ ಜನಬೆಂಬಲ? ಹೌದು, ಯಾಕಂದ್ರೆ ಒಂದ್ಸಲಿ ನಮ್ಗೆ ಹೇಳ್ತಾರೆ TRP ನಂಬರ್ 1 ಅಲ್ಲಿ ಇದೆ ಅನ್ಕೊಂಡು. ಸೊ ಇದೆಲ್ಲ ನೋಡಿದಾಗ ಲೈಕ್ ನಾವೊಂದು ಹೋಪ್ ಮಾಡ್ತಿದ್ವಿ, ಓಕೆ ತುಂಬಾ ಇದಾಗ್ತಾ ಇದೆ, ನೋಡ್ತಿದ್ದಾರೆ ಎಲ್ಲಾರು ಅನ್ಕೊಂಡು. ಬಟ್ ಅದೇ ಆಚೆ ಬಂದಾದ್ಮೇಲೆ ಪ್ರತಿ ಸಲ ಎಲ್ಲ ಓಟ್ ಆಗ್ತಿರೋದು, ಆಮೇಲೆ ಗಿಲ್ಲಿಗೆ ಓಟ್ ಮಾಡಿದ್ರೆ ರೀಚಾರ್ಜ್ ಮಾಡಿಸ್ಕೊಡ್ತೀವಿ, ಬಿರಿಯಾನಿ ಕೊಡ್ತೀವಿ, ಇದೆಲ್ಲ ನೋಡ್ತಾ ಇದೀವಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಎಸ್, ಅದೇನೆ ಹೇಳ್ತಿರೋದು ಸರ್, ಎಷ್ಟು ಕನೆಕ್ಟ್ ಆಗ್ಬಿಟ್ಟಿದ್ದಾರೆ ನಮ್ಗೆ ಎಲ್ಲರೂ ಅಂತ ಅಂದ್ರೆ. ಅಷ್ಟು ಸಪೋರ್ಟ್ ಸಿಗ್ತಿರೋದು. ನಾವ್ ಲೈಕ್ ಸೋ ಬ್ಲೆಸ್ಡ್. ಅಷ್ಟು ಸಪೋರ್ಟ್ ಸಿಗ್ತಿರೋದಕ್ಕಾಗಿರ್ಲಿ, ಇವ್ರು ವಿನ್ ಆಗ್ಲಿ ಅಂತ ಅವ್ರ ಟೈಮ್ ನಮಗ್ ಕೊಟ್ಟು ಓಟ್ ಆಗ್ತಿದಾರಲ್ಲ, ಇದಕ್ಕಿಂತ ಇನ್ನೇನ್ ಇಂಪಾರ್ಟೆಂಟ್ ಹೇಳಿ? ಓಕೆ, ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಿಮ್ದು ಮತ್ತೆ ಸೂರಜ್ ಜೋಡಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು. ಹೊರಗೆ ಬಂದ್ಮೇಲೆ ಏನಾದ್ರು ಭೇಟಿ ಮಾಡಿದ್ರಾ? ಇಲ್ಲ, ನಾನು ಬಂದಾಗ ಹೋಗಿ ವಿಶ್ ಮಾಡಿ ಬಂದಿದ್ದೆ ಅಷ್ಟೇ. ಬಿಕಾಸ್ ಅವರು ಬಿಸಿ ಇದಾರೆ, ಸೀರಿಯಲ್ ಶೂಟಿಂಗ್ ಅಂತ. ನಾನು ಇಂಟರ್ವ್ಯೂ ಬಂದು 1 ವೀಕ್ ಆಯ್ತು ಅಷ್ಟೇ ಅಲ್ಲ. ಅಷ್ಟೇ ಸರ್, ಹಾಗೆ ಇದೆ. ಇವತ್ತಿನ ಫಿನಾಲೆಯಲ್ಲಿ ಮೀಟ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ರಾಶಿಕಾ ಅವರ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.